ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಮ ರಕ್ಷಾ ಸ್ತೋತ್ರ ನನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿತ್ತು. ಅದು ಹೇಗೆ ನನ್ನ ಜೀವನದಲ್ಲಿ ಬದಲಾವಣೆ ಮಾಡಿತು ಮತ್ತು ಅದು ರಾಮ ರಕ್ಷಾ ಸ್ತೋತ್ರವನ್ನು ಹೇಗೆ ಪಠಿಸಬೇಕು, ಯಾವ ರೀತಿ ಪಠಿಸಬೇಕು, ಸಂಕಲ್ಪ ಯಾವ ರೀತಿ ಮಾಡ್ಕೋಬೇಕು, ನನ್ನ ಜೀವನವನ್ನು ಹೆಂಗೆ ಬದಲಾಯಿಸ್ತು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ರೀ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನನಗೆ ಮದುವೆಯಾಗಿ 5 ವರ್ಷ ಆದರೂ ಮಕ್ಕಳಿರಲಿಲ್ಲ ರೀ. ಮಕ್ಕಳಿರಲಿಲ್ಲ. ನಾನು ಎಷ್ಟೇ ದವಾಖಾನೆ ತೋರಿಸಿದೆ, ಹಾಗೆ ಅಷ್ಟೇ ದೇವಸ್ಥಾನಗಳಿಗೆ ಹೋದೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದೆ. ಆದರೂ ಯಾವುದೇ ಥರನಾದಂಥ ಪ್ರಯೋಜನ ಆಗಲಿಲ್ಲ. ಹೀಗೆ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ್ರು ರೀ, ಏನಂತ, ರಾಮ ರಕ್ಷಾ ಸ್ತೋತ್ರವನ್ನು ಓದು, ಅದರಿಂದ ಭಕ್ತಿಯಿಂದ ಓದು, ನಿನಗೆ ಖಂಡಿತ ಅದರಿಂದ ಫಲ ಸಿಗುತ್ತೆ ಅಂತ ಹೇಳಿದರು. ನನಗೆ ಅದನ್ನು ಯಾವ ರೀತಿ ಓದಬೇಕು ಏನು ಅಂತ ಗೊತ್ತಿರಲಿಲ್ಲ ರೀ. ಹಾಗೆ ಬುಕ್ ತರಿಸಿ ರಾಮ ರಕ್ಷಾ ಸ್ತೋತ್ರ ಡೈಲಿ ಊಟ ಆದಮೇಲೆ ಮಲಗೋ ಟೈಮ್ನಲ್ಲಿ ಓದ್ತಿದ್ದೆ. ಆಯಿತು, ಖುಷಿ ಸುದ್ದಿ, ನಾನು ಕನ್ಸೀವ್ ಆದೆ. ಅದನ್ನು ರಾಮ ರಕ್ಷಾ ಸ್ತೋತ್ರ ಓದಿ ನಾನು 2 ತಿಂಗಳಲ್ಲಿನೇ ಕನ್ಸೀವ್ ಆದೆ. ಆದ ಖುಷಿಯಿಂದ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 7 ತಿಂಗಳವರೆಗೂ ಯಾವುದೇ ಪ್ರಾಬ್ಲಮ್ಸ್ ಇರಲಿಲ್ಲ. ಅಂದರೆ ನಂಗೆ ಸ್ವಲ್ಪ BP ಇತ್ತು ಪ್ರೆಗ್ನೆನ್ಸಿ ಟೈಮ್ನಲ್ಲಿ. BP ಇತ್ತು. ಹಾಸ್ಪಿಟ್ಲಿಗೆ ತೋರಿಸ್ದೆ, ಎಲ್ಲ ಆಯಿತು. ನನಗೆ ಸ್ವಲ್ಪ ನೀರು ಲೀಕ್ ಆಗ್ತಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ. ಆವಾಗ ಡಾಕ್ಟ್ರಿಗೆ ತೋರಿಸಿದೆ. ಅವ್ರು ಏನೂ ಇಲ್ಲ, ಆಗಲ್ಲ, ನಾವಿದ್ದೀವಿ, ನೀವೇನು ಡೋಂಟ್ ವರಿ ಮಾಡ್ಕೋಬೇಡಿ ಅಂತ ಹೇಳಿದರು. ಅದಾಯಿತು. 7 ತಿಂಗಳಿಗೆ ಅಂದರೆ ಅಬಾರ್ಷನ್ ಆಯಿತು. ಆವಾಗಂತೂ ನಾನು ಫುಲ್ ಡಿಪ್ರೆಷನಿಗೆ ಹೋಗಿಬಿಟ್ಟೆ ರೀ. ಯಾಕೆ ಹೀಗಾಯಿತು, ಇನ್ನು ಮುಂದೆ ಹೇಗೆ, ಏನಪ್ಪ ಸಾಕು ಈ ಜೀವನ ಅನ್ನೋ ಅಷ್ಟಿಗೆ ಬೇಜಾರಾಗಿತ್ತು. ನನಗೆ ಮೊದಲಿಗೆ ರಾಮ ರಕ್ಷಾ ಸ್ತೋತ್ರ ಸಜೆಸ್ಟ್ ಮಾಡಿದವರು ಮತ್ತೆ ಹೇಳಿದರು, ನೀನು ರಾಮ ರಕ್ಷಾ ಸ್ತೋತ್ರನ ಸರಿಯಾಗಿ ಓದು, ಇಲ್ಲ ಅಂದರೆ ನೀ ಸರಿಯಾಗಿ ಓದಿದರೆ ನಿನಗೆ ಈ ಥರ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು ರೀ. ಅದಕ್ಕೆ ಯಾವ ಥರ ಓದಬೇಕು, ಏನಾದರೂ ಪೂಜೆ ಪುನಸ್ಕಾರ ಏನಾದರೂ ಮಾಡಬೇಕಾ ಅಂತ ಕೇಳಿದ್ನಿ ರೀ. ಇಲ್ಲ, ನೀನು ಯಾವುದೇ ಥರನಾದಂಥ ಪೂಜೆ ಪುನಸ್ಕಾರ ಏನೂ ಮಾಡೋಕ್ಕೆ ಹೋಗಬೇಡ. ರಾತ್ರಿ ಮಲಗೋ ಟೈಮ್ನಲ್ಲಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನಿಂದು ಏನು ಸಂಕಲ್ಪ ಇದೆ, ನಿಂದು ಏನು ಮನಸ್ಸಿನಲ್ಲಿ ಬೇಡಿಕೆ ಇದೆ, ಅದನ್ನು ರಾಮ ರಕ್ಷಾ ಸ್ತೋತ್ರ ಓದೋಕ್ಕಿಂತ ಮೊದಲು ನೀನು ಸಂಕಲ್ಪ ಮಾಡಿಕೊಂಡು ಓದು ಅಂತ ಹೇಳಿದ್ರು ರೀ. ಹೌದು ಅಂತ ನಾನು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು, ನಾನು ಏನು ಸಂಕಲ್ಪ ಮಾಡಿಕೊಳ್ಳಿಲ್ಲ. ನನಗೆ ಇಷ್ಟು ತಿಂಗಳಲ್ಲಿ ನನಗೆ ಕನ್ಸೀವ್ ಆಗಬೇಕು, ಪಾಸಿಟಿವ್ ಆಗಿ ನನಗೆ ರಿಪೋರ್ಟ್ ಬರಬೇಕು ಅಂತ ನಾನು ಸಂಕಲ್ಪ ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ರೀ. ಆಯಿತು, ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. 5 ಸಾರಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು, ನಾನು ಏನೂ ಬೇಡ್ಕೊಳ್ಳಿಲ್ಲ. ನನಗೆ ಕನ್ಸೀವ್ ಆಗಿದ್ರೆ ಸಾಕು, ಆರೋಗ್ಯವಾಗಿರಬೇಕು ಅಂತ ಬೇಡ್ಕೊಂಡೆ. ಅದಾದಮೇಲೆ ಕನ್ಸೀವ್ ಆದೆ. ನಾನು 2 ತಿಂಗಳು 3 ತಿಂಗಳಲ್ಲಿ ಕನ್ಸೀವ್ ಆದೆ. ಕನ್ಸೀವ್ ಆಗಿ ನಾನು ಏನಂತ ಬೇಡ್ಕೊಂಡೆ ಅಂದರೆ, ನನ್ನ ಮನೆಯಲ್ಲಿ ತೊಟ್ಲು ತೂಗಬೇಕು, ನನಗೆ ಯಾವ ಮಗು ಇದೇ ಮಗು ಅಂತ ಏನಿಲ್ಲ ರೀ, ಒಟ್ಟಿನಲ್ಲಿ ನನ್ನ ತೊಟ್ಲು ತೂಗಬೇಕು ನಮ್ಮ ಮನೆಯಲ್ಲಿ ಅಂತ ಬೇಡ್ಕೊಂಡೆ. ಆಯಿತು, ಅದೇ ಥರನಾಗಿ ನಾರ್ಮಲ್ ಆಗಿ ಅಂದರೆ ರುಟೀನ್ ಸ್ಟಾರ್ಟ್ ಆಯಿತು. ಯಾವುದೇ ಥರನಾದಂಥ ಪ್ರಾಬ್ಲಮ್ ಆಗಲಿಲ್ಲ. BP ಇತ್ತು, ಆದರೆ BPಯಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆದರೆ ನಂಗೆ ಒಂಚೂರು ಭಯ ಇದ್ದೇ ಇತ್ತು. ಯಾಕಂದರೆ ಮೊದಲೇದು ಆ ಥರ ಆಗಿತ್ತು, ಮತ್ತು ಈಗ ಅದೇ ರಿಪೀಟ್ ಆದರೆ ಏನು ಮಾಡೋದು ಅಂತ ಹಾಸ್ಪಿಟ್ಲ್ ಅಂದ್ರೇ ಭಯ ಪಡ್ತಿದ್ದೆ ರೀ ನಾನು. ಆವಾಗ ನಾನು ಹಾಸ್ಪಿಟ್ಲು ಹೋಗುವಾಗ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಬಾಯಲ್ಲಿ ರಾಮ ರಕ್ಷಾ ಸ್ತೋತ್ರ ಹೇಳ್ಕೊತಾ ಇದ್ದೆ. ನಾನು ಸ್ಕ್ಯಾನಿಗೆ ಹೋಗುವಾಗಲೂ ಸಹಿತ ರಾಮ ರಕ್ಷಾ ಸ್ತೋತ್ರನ ಮನಸ್ಸಿನಲ್ಲಿ ಪಠನೆ ಮಾಡ್ಕೋತಾನೆ ಇರ್ತಿದ್ದೆ. ನಾನು ಭಯ ಇದ್ದಾಗ, ಹಾಗೆ ಭಯದಿಂದ ಹೋದಾಗಲೂ ಯಾವಾಗಲೂ ಒಳ್ಳೆಯ ರೀತಿಯಲ್ಲೇ ರಿಪೋರ್ಟ್ ಬರ್ತಾಯಿತ್ತು ನನಗೆ ರಾಮ ರಕ್ಷಾ ಸ್ತೋತ್ರ. ಆಯಿತು, ನನಗೆ ಡೆಲಿವರಿ ಆಯಿತು, ಹೆಣ್ಮಗು ಆಯಿತು. ಆಮೇಲೆ ಅವ್ರು ಮತ್ತೆ ಹೇಳಿದರು ನನಗೆ, ಖುಷಿ ಆಯ್ತಲ್ವ, ನಿನ್ನ ಮನೆಯಲ್ಲಿ ನೀನು ಬೇಡ್ಕೊಂಡಿದ್ದಾಯ್ತಲ್ವ, ಆದರೆ ನೀನು ಬೇಡಿಕೊಳ್ಳುವಾಗ ಗಂಡು ಮಗು ಅಂತ ಬೇಡ್ಕೋಬೇಕಿತ್ತು ಅಂತ ಅಂದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ, ನನಗೆ ಯಾವುದಾದ್ರೂ ಮಗು ಆಗಲಿ, ಮಗು ಆದರೆ ಸಾಕು ಅಂತ ಇತ್ತು. ನನ್ನ ಮನೆಯಲ್ಲಿ ತೊಟ್ಲು ತೂಗಬೇಕು ಅಂತ. ಅದಕ್ಕೆ ನಾನು ಆ ಮಗು ಈ ಮಗು ಅಂತ ಯಾವುದನ್ನೂ ಸಂಕಲ್ಪ ಮಾಡಿಕೊಂಡಿಲ್ಲ. ಒಳ್ಳೆಯ ಮಗು ಹುಟ್ಟಿದರೆ ಸಾಕು, ಆರೋಗ್ಯವಾಗಿರುವಂಥ ಮಗು ಅಂತ ಅಂದೆ. ಅದಕ್ಕೆ ಅವರಂದರು, ನೀನು ಇನ್ನೊಂದು ಮಗು ಮಾಡ್ಕೋತೀಯಲ್ವ, ಆವಾಗ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳುವಾಗ ಈಗ ಹೇಗಿದ್ದರೂ ಫಸ್ಟಿಗೆ ಲಕ್ಷ್ಮಿ ಬಂದಿದ್ದಾಳೆ, ಹಾಗೆ ನೀನು 2ನೇ ಮಗು ಆಗುವಾಗ ಗಂಡು ಮಗು ಬೇಕು ಅಂತ ನೀನು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಸಂಕಲ್ಪ ಮಾಡ್ಕೊ ಅಂತ ಹೇಳಿದ್ರು ರೀ. ಅದೇ ತೆರನಾಗಿ ನಾನು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಆರೋಗ್ಯವಾಗಿರುವಂತಹ ಸುಂದರವಾಗಿರುವಂತಹ ಗಂಡು ಮಗು ಬೇಕು ಅಂತ ಬೇಡಿಕೊಂಡೆ ರೀ. ಇವಾಗ ನನ್ನ ಮಗ, ನಾನು ಯಾವ ಥರ ಅದನ್ನು ಸಂಕಲ್ಪ ಮಾಡಿಕೊಂಡು ರಾಮ ರಕ್ಷಾ ಸ್ತೋತ್ರ ದಿನಾಲೂ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಓದಿದ್ನಲ್ವ, ಅದೇ ತೆರನಾಗಿ ನನಗೆ ಸುಂದರವಾದ ಆರೋಗ್ಯವಾದಂತಹ ಗಂಡು ಮಗು ಹುಟ್ಟಿತ್ರಿ.
ಇದೇ ನೋಡಿರಿ ನನ್ನ ಜೀವನದಲ್ಲಿ ರಾಮ ರಕ್ಷಾ ಸ್ತೋತ್ರ ಒಂದು ದೊಡ್ಡ ಬದಲಾವಣೆನೇ ಮಾಡಿಬಿಟ್ಟಿತ್ತು. ಹಾಗಂತ ನಾನು ರಾಮ ರಕ್ಷಾ ಸ್ತೋತ್ರ ಒಂದನ್ನೇ ಮಾಡಲಿಲ್ಲ. ನೀವು ಅದನ್ನು ಒಂದನ್ನೇ ಮಾಡೋಕ್ಕೂ ಹೋಗಬೇಡಿ. ಅದ್ರ ಜೊತೆಗೆ ನೀವೇನಾದರೂ ನಿಮ್ಮದು ಹೆಲ್ತ್ ಇಶ್ಯೂಸ್ ಇದ್ದರೂ ಹಾಸ್ಪಿಟ್ಲಿಗೂ ತೋರಿಸ್ಬೇಕು. ಹಾಗೆ ನೀವು ಮಾಡ್ತಾ ಇರುವಂಥ ಬೇರೆ ದೇವರು ಅಂದರೆ ಮನೆ ದೇವರು ಪೂಜೆ ಪುನಸ್ಕಾರ ಜೊತೆಗೆ ಇದನ್ನು ರಾಮ ರಕ್ಷಾ ಸ್ತೋತ್ರವನ್ನು ಭಕ್ತಿಯಿಂದ ಮಾಡಬೇಕು. ಇನ್ನೊಂದು ನಾವು ಮಾಡ್ತೀವಿ ಅಂತ ಯಾರೋ ಹೇಳಿದರು ಅಂತ ಮಾಡೋದಕ್ಕಿಂತ ನಾವು ಅದ್ರ ಮೇಲೆ ಇರುವಂಥ ನಂಬಿಕೆ ಇಟ್ಟು ವಿಶ್ವಾಸ ಇದ್ರೇ ಯಾವುದೇ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ. ನನಗೂ ಹಾಗೆ ಆಯಿತು. ಇವಾಗ ನಾನು ಯಾರಾದರೂ ಮಗುಗೆ ಟ್ರೈ ಮಾಡಿರ್ತಿರ್ತಾರೆ, ಅವಾಗೇನಾದರೂ ಪ್ರಾಬ್ಲಮ್ಸ್ ಆಗ್ತಿರ್ತಾವೆ. ಪ್ರತಿಯೊಬ್ಬರಿಗೂ ಇದನ್ನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು 100ಕ್ಕೆ 100ರಷ್ಟು ಸತ್ಯ. ನನ್ನ ಜೀವನದಲ್ಲಿ ರಾಮ ರಕ್ಷಾ ಸ್ತೋತ್ರ ಇಷ್ಟೊಂದು ದೊಡ್ಡ ಮಹತ್ವದ ಬದಲಾವಣೆಯನ್ನು ಮಾಡಿದೆ. ಹಾಗೆ ಯಾರಾದರೂ ಗಂಡು ಮಗು ತಮ್ಮ ಇಚ್ಛೆ ಇರುವಂಥ ಮಗುನ ಬಯಸ್ತಾ ಇದ್ದರೂ ಅವರಿಗೂ ಸಹಿತ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಗಂಡು ಮಗು ಬೇಕಾದರೆ ಹೊಟ್ಟೆ ಮೇಲೆ ಈ ತೆರನಾಗಿ ರಾಮ ರಕ್ಷಾ ಸ್ತೋತ್ರನ ಓದಿ. ಹಾಗೆ ಮಗು ಏನಾದರೂ ಪ್ರಾಬ್ಲಮ್ ಅಂತ ಡಾಕ್ಟ್ರು ರಿಪೋರ್ಟಲ್ಲಿ ಬಂದರೂ ಸಹಿತ ಯಾವುದೇ ತೆರನಾದಂಥ ಪ್ರಾಬ್ಲಮ್ ಆಗಬಾರ್ದು ಅಂತ ನೀವು ಹೊಟ್ಟೆ ಮೇಲೆ ಇಟ್ಕೊಂಡು ರಾಮ ರಕ್ಷಾ ಸ್ತೋತ್ರನ ಓದಿ ಅಂತ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನಾನು ಸಜೆಸ್ಟ್ ಮಾಡಿರೋರು ಎಲ್ಲರೂ ತಮ್ಮ ಇಚ್ಛೆ ಇರುವಂತಹ ಮಗುವನ್ನೇ ಪಡೆದಿದ್ದಾರೆ. ಹಾಗೆ ಆರೋಗ್ಯವಾಗಿರುವಂಥ ಮಗುವನ್ನೇ ಪಡೆದಿದ್ದಾರೆ. ಅವರು ಎಷ್ಟು ತಿಂಗಳಲ್ಲಿ ಕನ್ಸೀವ್ ಆಗಬೇಕಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಓದಿದ್ರಲ್ಲ ಅಷ್ಟೇ ಮಂತಲ್ಲಿ ಕನ್ಸೀವ್ ಆಗಿದ್ದಾರೆ. ಹಾಗೆ ಉದ್ಯೋಗ ವ್ಯಾಪಾರದಲ್ಲಿ ನಷ್ಟ ಈ ಥರನಾಗಿ ಆಗಿದ್ರೆ ಯಾವುದೇ ನಿಮಗೆ ತೊಂದರೆ ಇದ್ರೂ ಸಹಿತ ನೀವು ಅದನ್ನು ಒಂದು ದೃಢವಾದಂಥ ಸಂಕಲ್ಪ ನಂಬಿಕೆ ಆತ್ಮವಿಶ್ವಾಸ ಧೈರ್ಯ ಇಟ್ಕೊಂಡು ರಾಮ ರಕ್ಷಾ ಸ್ತೋತ್ರವನ್ನು ಬಿಡದೆ ನೀವು ಆ ಸಂಕಲ್ಪ ಈಡೇರುವವರೆಗೂ ಓದಿ. ನಾನು ರಾಮ ರಕ್ಷಾ ಸ್ತೋತ್ರನ ಒಂದೇ ದಿವಸ ಓದಿ ನಾನು ಫಲನ ಪಡ್ಕೊಂಡಿಲ್ಲ. ಸತತವಾಗಿ ನಾನು 3ರಿಂದ 4 ವರ್ಷ ಓದಿ ಇವಾಗಲೂ ಸಹಿತ ನಾನು ಬೆಳಿಗ್ಗೆ ಎದ್ದ ತಕ್ಷಣ ರಾಮ ರಕ್ಷಾ ಸ್ತೋತ್ರನ ಪಠನೆ ಮಾಡ್ತೀನಿ. ಇಲ್ಲಿವರೆಗೂ ನಾನು ರಾಮ ರಕ್ಷಾ ಸ್ತೋತ್ರನ ಬಿಟ್ಟಿಲ್ಲ. ಇನ್ನೊಂದು ಹೇಳ್ತೀನಿ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ, ಪೂಜೆ ಪುನಸ್ಕಾರ ಮಾಡ್ತೀವಿ, ನಮಗೆ ಅದರಿಂದ ಫಲ ಸಿಕ್ಕ ತಕ್ಷಣ ನಾವು ಬಿಟ್ಟು ಬಿಡಬಾರ್ದು. ಅದರಿಂದ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಮಗೆ 100% ಆವಾಗಿನ ಥರ ಪೂಜೆ ಪುನಸ್ಕಾರ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 25% ಆದರೂ ನಾವು ಪೂಜೆ ಪುನಸ್ಕಾರ ಮಾಡಿದರೆ ನಾವು ಪಡ್ಕೊಂಡಿರೋದಕ್ಕೆ ಹಾಗೆ ದೇವರಿಗೆ ಋಣಿಯಾಗಿರ್ತೀವಿ, ಕೃತಜ್ಞತೆ ಸಲ್ಲಿಸಿದಾಗೆ ಆಗುತ್ತೆ. ಇದೇ ತೆರನಾಗಿ ನೀವು ನಿಮ್ಮ ಜೀವನದಲ್ಲಿ ಆಗುತ್ತಿರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೆ ರಾಮ ರಕ್ಷಾ ಸ್ತೋತ್ರನ ಭಕ್ತಿಯಿಂದ ಓದ್ರಿ ಅಂತ ಹೇಳಿದ್ದೀನಿ. ನಾನು ಎಲ್ಲಾದರೂ ಏನಾದರೂ ತಪ್ಪು ಮಾಹಿತಿ ಅಂದರೆ ತಪ್ಪು ಮಾತನಾಡಿದರೆ ದಯವಿಟ್ಟು ಕ್ಷಮಿಸಿ. ನೀವು ಭಕ್ತಿಯಿಂದ ಓದಿ ನಿಮ್ಮ ಜೀವನದಲ್ಲಿರುವ ಕಷ್ಟಗಳನ್ನೆಲ್ಲ ದೂರ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ರಾಮನ ಒಳ್ಳೆಯದನ್ನು ಮಾಡಲಿ. ನಾನು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಳೆನೇ ರಾಮನ ನವಮಿ ಇದೆ. ನಾಳೆಯಿಂದ ಸ್ಟಾರ್ಟ್ ಮಾಡಿ. ಯಾಕಂದರೆ ರಾಮನ ಅವತ್ತು ವಿಶೇಷವಾದಂಥ ಶಕ್ತಿ ಇರುತ್ತೆ. ನೀವು ನಾಳೆನೇ ಸಂಕಲ್ಪ ಮಾಡಿಕೊಂಡು ನಾಳೆಯಿಂದನೇ ಓದಿ. ನಿಮಗೆ ಇವತ್ತು ಈ ವಿಡಿಯೋ ನಿಮ್ಮ ಕಣ್ಣು ಮುಂದೆ ಬಂದಿದ್ದರೆ ನೀವೇ ಅದೃಷ್ಟವಂತರು ಅಂತ. ಯಾಕಂದರೆ ನನ್ನ ಜೀವನದ ದೊಡ್ಡ ಅನುಭವ ದೊಡ್ಡ ಬದಲಾವಣೆ ಆಗಿರುವುದು ರಾಮ ರಕ್ಷಾ ಸ್ತೋತ್ರದಿಂದ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ನೀವು 5 ಬಾರಿ ಪ್ರತಿದಿನ ರಾತ್ರಿ ಊಟವಾಗಿ ಮಲ್ಕೋಕ್ಕಿಂತ ಮುಂಚೆ ಓದಬೇಕು. ಎಲ್ಲಿ ಓದಬೇಕು, ದೇವ್ರ ಮುಂದೆನೇ ಓದಬೇಕಾ ಅಂತ ಏನಿಲ್ಲ. ನೀವು ಕುಳಿತಿರುವ ಸ್ಥಳದಲ್ಲಿನೇ 5 ಸಾರಿ ಓದಿ. ನಾನು ಡಿಲೆವರಿ ಆಗೋಕ್ಕೆ ಹೋದಾಗ ರಾತ್ರಿ ಅಲ್ಲೇ ಹಾಸ್ಪಿಟಲ್ ಬೆಡ್ ಮೇಲೆ ಓದಿದ್ದೆ. ಹಾಗೆ ಸಿಝರಿನ್ ಮಾಡುವಾಗ ನಾನು ಬೆಡ್ ಮೇಲೆ ಹಾಕಿರ್ತಾರಲ್ವ, ಇನ್ನು ಡಾಕ್ಟ್ರು ಬರೋಕ್ಕೂ ಸ್ವಲ್ಪ ಟೈಮ್ ಇತ್ತು. ಅಲ್ಲಿವರೆಗೂ ನಾನು ರಾಮ ರಕ್ಷಾ ಸ್ತೋತ್ರನ ಪಠನೆ ಮಾಡಿದ್ದೀನಿ. ರಾಮ ರಕ್ಷಾ ಸ್ತೋತ್ರ ನಾನು ನಂಬಿಕೆಯಿಂದ ಪಠನೆ ಮಾಡಿದ್ದಕ್ಕೆ ನನಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇದೆ. ಆದರೂ ನನ್ನ ಜೀವನದಲ್ಲಿ ಮೊದಲೇ ಮಗು ಹಂಗಾಗಿರೋದಕ್ಕೆ ಇನ್ನೂವರೆಗೂ ಬೇಜಾರಿದೆ. ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಯಿತು ಅಂತ. ಆದರೆ ಎಲ್ಲರೂ ಬೈತಾರೆ, ದೇವರು ಮುತ್ತಿನಂಥ ಗಂಡು ಮಗು ಹೆಣ್ಣು ಮಗುನ ಕೊಟ್ಟಿದ್ದಾನೆ, ಅದನ್ನು ಬಿಟ್ಟು ಬಿಡು ಅಂತ. ಹಾಗೆ ನಿಮ್ಮ ಜೀವನದಲ್ಲಿಯೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದೆಲ್ಲ ಸಿಗ್ತಾನ್ರಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.